ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಟ್ರಾಂಗ್ ಸ್ಪರ್ಧಿ ಯಾರು ಅಂತೇಳಿ ಕೇಳಿದ್ರೆ ಅದು ಗಿಲ್ಲಿ ಅಂತ ಹೇಳ್ಬಿಟ್ಟು ಯಾವುದೇ ಅನುಮಾನ ಇರದೆ ಹೇಳ್ಬೋದು. ಗಿಲ್ಲಿಗೆ ಇಡೀ ಕರ್ನಾಟಕದಾದ್ಯಂತ ವಿಶೇಷವಾದಂಥ ಅಭಿಮಾನಿಗಳಿದ್ದಾರೆ. ಗಿಲ್ಲಿಯ ಆಟಕ್ಕೆ, ಗಿಲ್ಲಿಯ ಮಾತಿಗೆ, ಗಿಲ್ಲಿಯ ತಮಾಷೆಗೆ ಒಂದು ಅಭಿಮಾನಿ ವರ್ಗವೇ ಸೃಷ್ಟಿಯಾಗಿದೆ. ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಮತ್ತು ಬಿಗ್ ಬಾಸ್ ಮನೆಯ ಹೊರಗಡೆ ಗಿಲ್ಲಿಗೆ ಅವರದ್ದೇ ಆದಂಥ ಕದರಿದೆ. ಹಾಗಾಗಿ ಗಿಲ್ಲಿಯ ಈ ಬಾರಿ ಬಿಗ್ ಬಾಸನ್ನು ಗೆಲ್ಲೋದು ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಕಳೆದ ಬಾರಿಯಲ್ಲಿ ಹನುಮಂತ ಹೇಗೋ ಹಾಗೆ ಈ ಬಾರಿ ಗಿಲ್ಲಿ ಅನ್ನುವಂಥದ್ದು ಕೆಲವರ ಲೆಕ್ಕಾಚಾರ ಆಡ್ತಾರೆ. ಇದೇ ಗಿಲ್ಲಿ ಈ ಹನುಮಂತನ ರೀತಿಯ ಕೆಲವೊಂದಷ್ಟು ಸಿಂಪತಿಗಳನ್ನು ಗಿಟ್ಟಿಸಿಕೊಳ್ಳೋದಕ್ಕೆ ಕೆಲವೊಂದು ತಂತ್ರಗಾರಿಕೆಗಳನ್ನು ಮಾಡ್ತಾ ಇದ್ದಾನೆ. ನನ್ನ ಕೈಯಲ್ಲಿ ಏನೂ ಇಲ್ಲ, ನಾನು ಬಟ್ಟೆ ಬರೆ ಏನೂ ಹಾಕ್ತಾ ಇಲ್ಲ, ಅಥವಾ ನಾನು ತುಂಬ ಪ್ಯಾಷನೇಟ್ ಆಗಿಲ್ಲ, ಶೂ ಹಾಕಲ್ಲ, ಅಥವಾ ತಾನು ಸ್ಟೈಲ್ ಮಾಡೋದಿಲ್ಲ, ಈ ರೀತಿಯೆಲ್ಲ ಆತ ಮಾಡದೇ ಇರೋದಕ್ಕೆ ಕಾರಣ ಆತನ ಬದುಕು ಅಥವಾ ಆತ ಬದುಕಿರುವಂಥ ರೀತಿಯೇ ಅಲ್ಲ, ಆತ ಆ ಒಂದು ಸಿಂಪತಿಯನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಮಾಡ್ತಾ ಇರುವಂತಹ ಡ್ರಾಮಾ ಅನ್ನುವಂಥ ವಿಚಾರ ಇವತ್ತು ನಿನ್ನೆಯಲ್ಲ. ಬಹುಶಃ ಬಿಗ್ ಬಾಸ್ ಶುರುವಾದಂತಹ 2ನೇ ವಾರದಿಂದನೇ ಇವತ್ತಿನವರೆಗೂ ಕೂಡ ಕೇಳಿ ಬಂದಿದೆ. ಈಗ 10 ವಾರ ಆಯ್ತಲ್ಲ, ಕಳೆದ 9 ವಾರದಿಂದನೂ ಕೂಡ ಇಂಥದ್ದೊಂದು ಆರೋಪ ಇದ್ದೇ ಇದೆ. ಆದರೆ ಈ ಆರೋಪಕ್ಕೆ ಗಿಲ್ಲಿ ಸಾಕಷ್ಟು ಸಲ ಇಂಡೈರೆಕ್ಟ್ ಉತ್ತರವನ್ನು ಕೊಟ್ಟಿದ್ದಾನೆ. ನೇರವಾಗಿ ಯಾವತ್ತೂ ಕೂಡ ಉತ್ತರವನ್ನು ಕೊಟ್ಟಿರಲಿಲ್ಲ. ಈಗ ಅಂತಿಮವಾಗಿ ಆ ನೇರವಾದಂಥ ಉತ್ತರವನ್ನು ಗಿಲ್ಲಿ ಮಾತ್ರ ಅಲ್ಲ, ಗಿಲ್ಲಿ ಜೊತೆಗಿದ್ದಂಥ ಸ್ನೇಹಿತರು ಕೂಡ ಕೊಟ್ಟಿದ್ದಾರೆ. ಕೆಲವರಿಗೆ ಬಿಗ್ ಬಾಸ್ ಮನೆ ಒಳಗಡೆ ಇರುವಂಥ ಕೆಲವರಿಗೇ ಇಲ್ಲ, ಗಿಲ್ಲಿ ಈ ಸಿಂಪತಿಯನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಮಾಡ್ತಿರುವಂಥ ಡ್ರಾಮಾ ಅಂತೇಳಿ ಅನಿಸಿದ್ರೂ ಕೂಡ ಗಿಲ್ಲಿ ಜೊತೆಗೆ ತುಂಬ ಕ್ಲೋಸ್ ಇರೋರಿಗೆ, ಗಿಲ್ಲಿಯನ್ನು ಅರ್ಥ ಮಾಡ್ಕೊಂಡಿರೋರಿಗೆ ಆಗ್ತಾ ಯಾಕೆ ಆ ಒಂದು ಬಟ್ಟೆ ಬರೆಗಳನ್ನು ಇದ್ದರೂ ಕೂಡ, ಅಂದರೆ ಆತನಿಗೆ ಮನೆಯಿಂದ ಬೇರೆ ಬೇರೆ ಬಟ್ಟೆ ಬರೆಗಳನ್ನು ಕಳಿಸಿದರೂ ಕೂಡ ಅದನ್ನು ಹಾಕದೆ ತುಂಬ ಸಿಂಪಲ್ಲಾಗಿ ಆ್ಯಸ್ ಇಟ್ ಈಸ್, ಅಂದರೆ ವೀಕೆಂಡ್ ಬಂದರೂ ಹಾಗೆ, ವೀಕ್ ಡೇಸ್ನಲ್ಲೂ ಹಾಗೆ ಒಂದು ಬನಿಯನ್ನು ಮತ್ತೊಂದು ಸಿಂಪಲ್ ಆದಂಥ ಪ್ಯಾಂಟೋ ಶರ್ಟೋ ಅಥವಾ 3/4 ಈ ರೀತಿ ಅದನ್ನು ಹಾಕ್ಕೊಂಡು ತಿರುಗುವಂಥದ್ದು ಈತನ ಸ್ಟೈಲ್. ಅದನ್ನು ಬಿಟ್ಟರೆ ಬೇರೆ ಏನೂ ಕೂಡ ಇಲ್ಲ. ಚಪ್ಪಲ್ ಕೂಡ ಆತ ಹಾಕಲ್ಲ. ಆ ರೀತಿ ಒಂಥರ ಡಿಫ್ರೆಂಟ್ ಆಗಿದ್ದಾನೆ. ಈ ರೀತಿ ಡಿಫ್ರೆಂಟ್ ಆಗಿರೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಈಗ ಸ್ವತಃ ಆತನ ಆತ್ಮೀಯರು ಮತ್ತು ಆತನೇ ಬಹಿರಂಗಪಡಿಸಿದ್ದಾನೆ. ಏನು ಹೇಳಿದ್ದಾನೆ, ಹಾಗೆಯೇ ಸಿಂಪತಿ ಗಿಟ್ಟಿಸ್ಕೊಳ್ಳೋದಕ್ಕೆ ಮಾಡ್ತಿರುವಂಥ ಪ್ಲಾನು ಅನ್ನುವಂತಹ ಮಾತುಗಳು ಏನು ಬರ್ತಿದ್ದಾವೆ ನೋಡಿ, ಅದಕ್ಕೇನು ಉತ್ತರವನ್ನು ಕೊಟ್ಟಿದ್ದಾನೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಗಿಲ್ಲಿಯನ್ನು ಇಷ್ಟಪಡುವಂಥ ನೀವೆಲ್ಲರೂ ಕೂಡ ಒಂದು ವಿಚಾರವನ್ನು ಗಮನಿಸಿರ್ತೀರ. ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವಷ್ಟು ಸಿಂಪಲ್ ಬಹುಶಃ ಯಾರೂ ಕೂಡ ಇಲ್ಲ. ಆಮೇಲೆ ಯಾರೂ ಕೂಡ ಇರೋದಕ್ಕೆ ಸಾಧ್ಯವೂ ಇಲ್ಲ. ಕಳೆದ ಸೀಸನ್ನಲ್ಲಿ ಹನುಮಂತ ಹೇಗೋ ಈ ಸೀಸನ್ನಲ್ಲಿ ಗಿಲ್ಲಿ ಹಾಗೆ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ. ಆದರೆ ಇನ್ನೊಂದಷ್ಟು ಜನರ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಕಳೆದ ಸೀಸನ್ನಲ್ಲಿ ಹನುಮಂತನನ್ನು ಈತ ತುಂಬ ಸೂಕ್ಷ್ಮವಾಗಿ ನೋಡಿದ್ದಾನೆ ಗಿಲ್ಲಿ. ಆ ಕಾರಣಕ್ಕೋಸ್ಕರ ಹನುಮಂತನ ರೀತಿಯೇ ಇಲ್ಲಿ ಗಿಲ್ಲಿನೂ ಕೂಡ ಫಾಲೋ ಮಾಡ್ತಾ ಇರುವಂಥದ್ದು. ಹೀಗಾಗಿಯೇ ಇಲ್ಲಿ ಗಿಲ್ಲಿ ಸಿಂಪಲಾಗಿ ಮತ್ತು ಅಷ್ಟು ಏನೂ ಕೂಡ, ಅಂದರೆ ಬಟ್ಟೆ ಬರೆ ಇನ್ನೊಂದು ಮತ್ತೊಂದು ಐಷಾರಾಮಿ ಬಟ್ಟೆ ಬರೆಗಳನ್ನು ಹಾಕ್ಕೊಳ್ಳುವಂಥದ್ದು, ಈ ರೀತಿ ಏನೂ ಕೂಡ ಸ್ಟೈಲ್ ಮಾಡಿದೆ ಸಿಂಪಲ್ ಆಗಿರುವಂಥದ್ದು. ವೀಕ್ ಡೇಸ್ನಲ್ಲೂ ಕೂಡ ಹಾಗೆ ಬನಿಯನ್ ಹಾಕ್ಕೊಂಡು ಒಂದು 3/4 ಹಾಕ್ಕೊಂಡು ಆ ಕಡೆ ಈ ಕಡೆ ಸುತ್ತಾಡಿಕೊಂಡು ತನ್ನ ಕೆಲಸವಾಯಿತು, ತನ್ನ ಟಾಸ್ಕ್ ಆಯಿತು ಅಂಥೇಳಿ ಮಾಡುವಂಥ ಗಿಲ್ಲಿ ಎಲ್ಲೋ ಒಂದು ಕಡೆ ಇವೆಲ್ಲವನ್ನು ಕೂಡ ಮಾಡ್ತಿರೋದು ಗಿಮಿಕ್ ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗ್ತಾನೆ ಇತ್ತು. ಆರಂಭದಲ್ಲೇ ಹೇಳಿದಲ್ಲ, ಮೊದಲ 2ನೇ ವಾರದಿಂದನೇ ಈ ರೀತಿಯಾದಂಥ ಒಂದು ಅಭಿಪ್ರಾಯ ವ್ಯಕ್ತವಾಗ್ತಿತ್ತು. ಆಗಾಗ ಈ ವಿಚಾರದ ಬಗ್ಗೆ ಚರ್ಚೆ ಆಗ್ತಿತ್ತು, ಸೈಲೆಂಟ್ ಆಗ್ತಾಯಿದ್ರು. ಆದರೆ ಈಗ ಎಲ್ಲೋ ಒಂದು ಕಡೆ ಗಿಲ್ಲಿಗೆ ಈ ಒಂದು ವಿಚಾರವನ್ನು, ಅಂದರೆ ಗಿಲ್ಲಿ ಬೇಕು ಅಂತಲೇ ಎಲ್ಲ ಬಟ್ಟೆಗಳನ್ನು ಇಟ್ಕೊಂಡು ಅದನ್ನು ಹಾಕದೆ ಹಾಗೆ ಸಿಂಪತಿಯನ್ನು ಗಿಟ್ಟಿಸ್ಕೊಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಬಂದಂಥ ಅತಿಥಿಗಳು ಆ ಎಲ್ಲ ಬಟ್ಟೆಗಳನ್ನು ಹೊರಗಡೆ ತೆಗೆದು ಬಹಿರಂಗಪಡಿಸಿದರು. ಆಗ ಕಿಚ್ಚ ಸುದೀಪ್ ಸೇರಿದಂತೆ ಉಳಿದವರು ಎಲ್ರಿಗೂ ಕೂಡ ಒಂದು ಅನುಮಾನ ಬಂದಿತ್ತು. ಇರ್ಬೋದೇನೋ ಇಲ್ಲಿ ಗಿಲ್ಲಿ ಎಲ್ಲ ಬಟ್ಟೆಗಳು ಇದ್ದರೂ ಕೂಡ ಹಾಕದೇ ಇರೋದಕ್ಕೆ ಕಾರಣ ಬಹುಶಃ ಆತನಿಗೆ ಈ ಸಿಂಪತಿಯನ್ನು ಗಿಟ್ಟಿಸ್ಕೊಳ್ಬೇಕು ಅನ್ನುವಂತಹ ಒಂದು ಆಸೆ ಇದೆ ಅನ್ನುವಂಥ ಕಾರಣಕ್ಕೇನೋ ಅಂತೇಳಿ ಕೆಲವರ ಅಭಿಪ್ರಾಯ. ಇನ್ನು ಕಳೆದ ಸೀಸನಲ್ಲಿ ಬಹುಶಃ ನಿಮಗೆ ನೆನಪಿರ್ಬೋದು, ಹನುಮಂತಂಗೆ ಕಿಚ್ಚ ಸುದೀಪ್ ಅವರೇ ಒಂದಷ್ಟು ಲುಂಗಿ ಮತ್ತು ಶರ್ಟ್ಸ್ಗಳನ್ನು ಕಳಿಸ್ಕೊಟ್ಟಿದ್ರು. ಅಂದರೆ ವಿಶೇಷವಾಗಿ ಒಂದಷ್ಟು ಲುಂಗಿಗಳನ್ನು ಮತ್ತು ಶರ್ಟ್ಸ್ಗಳನ್ನು ಕಳಿಸ್ಕೊಟ್ಟಿದ್ರು ಸುದೀಪ್ ಅವರೇ ಅವ್ರ ದುಡ್ಡಲ್ಲಿ. ಹಾಗೆ ಈ ಬಾರಿಯೂ ಕೂಡ ಕಿಚ್ಚ ಸುದೀಪ್ ಅವರು ಗಿಲ್ಲಿಗೆ ಏನಾದರೂ ಕೊಡ್ತಾರೇನೋ ಅನ್ನುವಂಥದ್ದು ನಿರೀಕ್ಷೆ ಇದೆ. ಹಾಗಾಗಿಯೇ ಆತ ಆ ರೀತಿ ತುಂಬ ಬಡವ, ತುಂಬ ಸಿಂಪಲ್ ಅನ್ನೋ ರೀತಿಯಲ್ಲಿ ಆತ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾನೆ ಅನ್ನುವಂಥ ಆರೋಪ ಕೇಳಿ ಬರ್ತಿದೆ. ಆದರೆ ಈಗ ಬಂದಿರುವಂಥ ಈ ಆರೋಪಕ್ಕೆ ಈಗ ಮತ್ತಷ್ಟು ತಿರುವುಗಳು ಕೂಡ ಸಿಕ್ಕಿದ್ದಾವೆ. ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಹಾಗೂ ಗಿಲ್ಲಿ ನಟ ಮಧ್ಯೆ ಆದಂತಹ ಕಿರಿಕ್ಗಳು ಒಂದಲ್ಲ ಎರಡಲ್ಲ. ಆದರೂ ಕೂಡ ಅಶ್ವಿನಿ ಗೌಡ ಈಗ ಗಿಲ್ಲಿಯ ಬೆಂಬಲಕ್ಕೆ ನಿಂತಿದ್ದಾರೆ, ಕಾವ್ಯ ಗಿಲ್ಲಿಯ ಬೆಂಬಲಕ್ಕೆ ನಿಂತಿದ್ದಾರೆ. ಇನ್ನುಳಿದಂಥ ಕೆಲವೊಂದಷ್ಟು ಜನ ಸ್ಪರ್ಧಿಗಳು ಗಿಲ್ಲಿಯನ್ನು ತುಂಬ ಹತ್ತಿರದಿಂದ ಕಂಡವರು
ಈ ಗಿಲ್ಲಿಯ ಬೆಂಬಲಕ್ಕೆ ನಿಂತಿದ್ದಾರೆ. ಕಾರಣ ಏನಂತ ಹೇಳಿದ್ರೆ ಭಾನುವಾರ ಚರ್ಚೆಗೆ ಬಂದಂಥ ಅದೊಂದು ವಿಚಾರ. ಹೌದು, ಕಳೆದ ವಾರ ಯಾವಾಗ ಗಿಲ್ಲಿಯ ಬಳಿ ಇರುವಂತಹ ಬಟ್ಟೆಗಳನ್ನು ಅತಿಥಿಗಳು ಹೊರಗಡೆ ಹಾಕಿದ್ರೋ ಅದೇ ಒಂದು ರಿಲೇಟೆಡ್ ಪ್ರಶ್ನೆಯನ್ನು ಕಿಚ್ಚ ಸುದೀಪ್ ಅವರು ಕೇಳ್ತಾರೆ SR ವಿಭಾಗದಲ್ಲಿ. ಏನು, ಗಿಲ್ಲಿ ತನ್ನೆಲ್ಲ ಬಟ್ಟೆಗಳನ್ನು ಹಾಗೆ ಸೂಟ್ಕೇಸ್ನಲ್ಲಿ ಇಟ್ಬಿಟ್ಟು ಬಟ್ಟೆ ಇರದಿರೋ ರೀತಿ ಮಾಡ್ತಾ ಇರುವಂಥದ್ದು ಸಿಂಪತಿಯನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಮಾಡ್ತಿರುವಂತಹ ಡ್ರಾಮಾನ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ರು. ಆಗ ಸಾಕಷ್ಟು ಜನ ಎಸ್ ಅಂತೇಳಿ ಹೇಳಿದ್ರು, ಇನ್ನೊಂದಷ್ಟು ಜನ ಇಲ್ಲ ನೋ ಅಂತಲೇ ಹೇಳ್ತಾರೆ. ವಿಶೇಷ ಅನಿಸಿದ್ದು ಕಾವ್ಯ ಹೇಳಿದಂಥ ನೋವು ಅಲ್ಲ, ಅಥವಾ ಸ್ಪಂದನ ಇನ್ಯಾರೋ ಹೇಳಿದಂಥ ನೋವು ಅಲ್ಲ. ವಿಶೇಷ ಅನಿಸಿದ್ದು ಅಶ್ವಿನಿ ಗೌಡ ಅವರು ಹೇಳಿದಂಥ ನೋವು. ಹೌದು, ಅಶ್ವಿನಿ ಮತ್ತು ಗಿಲ್ಲಿ ನಡುವೆ ಒಂದೆರಡು ಕಿರಿಕಲ್ಲ, ಸಾಕಷ್ಟು ಸಲ ಕಿರಿಕಲ್ಲ ನಡೀತಿದ್ದಾವೆ. ಪರಸ್ಪರ ಟೀಕೆಗಳು, ಏಕವಚನದಲ್ಲಿ ಬೈದಾಡ್ಕೊಂಡಿರೋದು ಎಲ್ಲದೂ ಕೂಡ ಆಗಿದೆ. ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಜಗಳ ಆಡಿದಷ್ಟು ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಕೂಡ ಆಡಿಲ್ಲ. ಹಾಗಾದ ಮಾತ್ರಕ್ಕೆ ಅಶ್ವಿನಿ ಗೌಡಗೆ ಕಾಲೆಳೆಯುವುದನ್ನು ಗಿಲ್ಲಿ ಬಿಟ್ಟಿದ್ದಾನೆ ಅಂತಲ್ಲ. ಪ್ರತಿಯೊಂದು ಹಂತದಲ್ಲೂ ಕೂಡ ಕಾಲೆಳೆಯೋದು ಎಲ್ಲವೂ ಕೂಡ ಆಗ್ತಾನೆ ಇದೆ. ಗಿಲ್ಲಿ ವಿರುದ್ಧ ಸಾಕಷ್ಟು ಬಾರಿ ಸಿಡಿದೆದ್ದಿರುವಂಥ ಉದಾಹರಣೆಯೂ ಕೂಡ ಇದೆ. ಕಳೆದ ವಾರ ಎಲ್ಲವೂ ಕೂಡ ಬದಲಾಗಿತ್ತು. ಕಳೆದ ದಿನಗಳಲ್ಲಿ ಅಶ್ವಿನಿ ಅವರು ಗಿಲ್ಲಿಯನ್ನು ಬೆಂಬಲಿಸ್ತಾ ಬರ್ತಾ ಇದ್ದಾರೆ. ಅಷ್ಟೇ ಯಾಕೆ, ವೀಕೆಂಡಲ್ಲೂ ಕೂಡ ಗಿಲ್ಲಿ ಬೆಂಬಲಕ್ಕೆ ಅಶ್ವಿನಿ ನಿಂತಿದ್ದಾರೆ. ಸುದೀಪ್ ಅವರ ಎದುರುಗಡೆನೆ ಗಿಲ್ಲಿ ಪರವಾಗಿ ಅಶ್ವಿನಿ ಗೌಡ ಮಾತನಾಡಿರೋದು ಸಾಕಷ್ಟು ಅಚ್ಚರಿಗೂ ಕೂಡ ಕಾರಣ ಆಗಿತ್ತು. ಗಿಲ್ಲಿಗೆ ಮನೆಯಿಂದ ಸಾಕಷ್ಟು ಡ್ರೆಸ್ಗಳನ್ನು ಕಳಿಸಲಾಗ್ತಿದೆ. ಅದನ್ನು ಅವರು ಬೆಡ್ನ ಕೆಳಗಡೆ ಇಟ್ಟಿದ್ದಾರೆ. ಇತ್ತೀಚೆಗೆ ರಘು ಅವರು ಗಿಲ್ಲಿ ವಿರುದ್ಧ ಸಿಡಿದೆತ್ತಿದ್ರು. ಅವರು ಸಿಟ್ಟಿನಲ್ಲಿ ಗಿಲ್ಲಿಯ ಬಟ್ಟೆಯನ್ನು ಎಸೆದು ಕೋಪವನ್ನು ತೋರಿಸಿದ್ರು. ನಿನಗೆ ಅಷ್ಟು ಬಟ್ಟೆ ಕಳಿಸಿದ್ರು ಕೂಡ ನೀನು ಹಾಕಿಕೊಳ್ಳದೆ ಇಲ್ವಲ್ಲ ಅಂತಲೂ ಕೂಡ ಹೇಳಿದರು. ಗಿಲ್ಲಿ ಸಿಂಪತಿಗೋಸ್ಕರ ಬಟ್ಟೆ ಇಲ್ಲದವರ ರೀತಿ ತೋರಿಸ್ಕೊಳ್ತಾನೆ ಅನ್ನುವಂಥ ಮಾತು ಕೂಡ ಕೇಳಿ ಬಂತು. ವೀಕೆಂಡ್ನಲ್ಲೂ ಕೂಡ ಇದೇ ವಿಚಾರ ಚರ್ಚೆಗೆ ಬಂತು. SR ವಿಭಾಗದಲ್ಲಿ ಈ ವಿಚಾರ ಚರ್ಚೆಗೆ ಬಂತು. ಆಗ ಆ ರೀತಿ ಏನೂ ಇಲ್ಲ, ಅವನಿಗೆ ಕಂಫರ್ಟ್ ಆಗಿದ್ದನ್ನು ಅವನು ಧರಿಸಿಕೊಳ್ತಾನೆ ಅಷ್ಟೇ. ಮುಖ್ಯವಾಗಿ ಅವನಿಗೆ ಫ್ಯಾಷನ್ ಸೆನ್ಸ್ ಇಲ್ಲ, ತಾನು ಚೆನ್ನಾಗಿ ಕಾಣಬೇಕು ಅಂಥೇಳಿ ಅವನಿಗೆ ಇಲ್ಲ ಅಂಥೇಳಿ ಕಾವ್ಯ ಗಿಲ್ಲಿಯ ಮನಸ್ಸಿನ ಮಾತನ್ನು ಹೇಳಿದರೆ, ಆ ಬಳಿಕ ಅಶ್ವಿನಿ ಗಿಲ್ಲಿಯ ಪರವಾಗಿ ಮಾತನಾಡ್ತಾರೆ. ಸಿಂಪತಿಗಾಗಿ ಅವನು ಬನಿಯನ್ ಧರಿಸಿ ಓಡಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ನಾನು ಆರಂಭದಲ್ಲೇ ಅಂದ್ಕೊಂಡಿದ್ದೆ. ಆದರೆ ಆ ರೀತಿ ಅಲ್ಲ. ನನಗೆ ಈಗ ಅನ್ನಿಸ್ತಿದೆ, ಅವನಿಗೆ ಯಾವುದು ಕಂಫರ್ಟ್ ಅನ್ನಿಸ್ತಿದೆಯೋ ಅದನ್ನು ಅವನು ಹಾಕಿಕೊಳ್ಳೋಕ್ಕೆ ಬಿಟ್ಟರೆ ಒಳ್ಳೆಯದು. ಅವನ ಕಂಫರ್ಟ್ನೆಸ್ ಅವನಿಗೆ. ನಮಗೆ ಯಾವುದು ಕಂಫರ್ಟ್ ಆಗುತ್ತೋ ಅದನ್ನು ನಾವು ಹಾಕ್ಕೊಬೇಕು. ಆತನಿಗೂ ಕೂಡ ಬಹುಶಃ ಅದೇ ಕಂಫರ್ಟ್ ಅಂತೇಳಿ ಅನಿಸುತ್ತೆ ಅಂತೇಳಿ ಹೇಳ್ತಾರೆ. ಇನ್ನು ರಘುನು ಕೂಡ ಇದೇ ವಿಚಾರವನ್ನು ಹೇಳ್ತಾರೆ. ನಾನು ಅಷ್ಟು ಬಟ್ಟೆಯನ್ನು ತೆಗೆದು ಹಾಕಿದ್ರೂ ಕೂಡ ಅವನು ಅದನ್ನು ಧರಿಸ್ತಿಲ್ಲ ಅಂತ ಹೇಳಿದ್ರೆ ಅವನು ಹೇಳ್ತಾನೆ, ಇಲ್ಲ ಅಣ್ಣ ನನಗೆ ಅದು ಕಂಫರ್ಟ್ ಆಗಲ್ಲ ಅಂತೇಳಿ. ಹಾಗಾಗಿ ಆತ ಅದನ್ನು ಧರಿಸೋದಿಲ್ಲ ಅಂತೇಳಿ ಅನಿಸುತ್ತೆ. ಅಷ್ಟು ಬಿಟ್ಟರೆ ಆತನು ಗಿಲ್ಲಿ ಎಲ್ಲೂ ಕೂಡ ಹೇಳಿಲ್ಲ ನನಗೆ ಬಟ್ಟೆಯ ಅವಶ್ಯಕತೆ ಇದೆ, ನನ್ನ ಹತ್ರ ಬಟ್ಟೆ ಇಲ್ಲ, ಎಲ್ಲೂ ಕೂಡ ಹೇಳಿಲ್ಲ. ಅದೇ ವಿಚಾರವನ್ನು ಗಿಲ್ಲಿನೂ ಕೂಡ ಹೇಳ್ತಾರೆ. ನೋಡೋಣ, ನಾನು ಬಟ್ಟೆ ಇಲ್ಲ ಅಂತೇಳಿ ಯಾರ ಹತ್ರ ಆದರೂ ಹೇಳಿದರೆ, ಅಥವಾ ನನಗೆ ಬಟ್ಟೆ ತೆಗೆದುಕೊಳ್ಳೋದಕ್ಕೆ ಕಷ್ಟ ಇದೆ ಅಂತೇಳಿ ಯಾರ ಹತ್ರ ಆದರೂ ಹೇಳಿದರೆ, ಅಥವಾ ನನಗೆ ಬಟ್ಟೆ ಕೊಡಿ ಅಂತೇಳಿ ಯಾರ ಬಳಿನಾದರೂ ನಾನು ಕೇಳಿದರೆ, ಅಥವಾ ನನಗೆ ಸಹಾಯ ಮಾಡಿ ಅಂತೇಳ್ಬಿಟ್ಟು ಯಾರ ಬಳಿನಾದರೂ ನಾನು ಹೇಳ್ಕೊಂಡಿದ್ರೆ, ಇಲ್ಲ ನಾನು ಬಡವ, ನಾನು ಸಿಂಪತಿಯನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಈ ರೀತಿ ಮಾಡ್ತಿದ್ದೀನಿ ಅಂತೇಳ್ಬಿಟ್ಟು ಯಾರಾದರೂ ಅದನ್ನು ಸಾಕ್ಷಿ ಸಮೇತ ಪ್ರೂವ್ ಮಾಡಿದರೆ ನಾನು ಅವ್ರು ಹೇಳ್ದಂಗೆ ಕೇಳ್ತೀನಣ್ಣ. ನನಗೆ ಆ ರೀತಿ ಯಾವ ಭಾವನೆಯೂ ಕೂಡ ಇಲ್ಲ. ನನಗೆ ಕಂಫರ್ಟ್ ಆಗ್ತಿಲ್ಲ, ನನಗೆ ಇಷ್ಟ ಆಗ್ತಿಲ್ಲ, ನಾನು ಹಾಕ್ತಿಲ್ಲ ಅಷ್ಟೇ. ನಾನು ಬಟ್ಟೆ ಹಾಕ್ತಿದ್ದೀನಲ್ವಾ, ಇಷ್ಟಾದರೂ ಬಟ್ಟೆ ಹಾಕ್ತಿದ್ದೀನಲ್ವಾ, ಬಟ್ಟೆ ಹಾಕ್ತೆ ಅಂತೂ ಓಡಾಡ್ತಿಲ್ಲ ಅಲ್ವಾ. ಈಗ ಕಳೆದ ಸೀಸನ್ನಲ್ಲಿ ಪಂಚೆ ಉಟ್ಕೊಂಡ್ರು ಅಂತ ಹೇಳ್ಬಿಟ್ಟು ಅವ್ರು ವಿನ್ ಆದರು ಅಂತೇಳಿ ಹೇಳ್ತಾರೆ. ಈ ಬಾರಿ ಬನಿಯನ್ ಹಾಕ್ಕೊಂಡು ಚಡ್ಡಿ ಹಾಕ್ಕೊಂಡು ಓಡಾಡಿಕೊಂಡು ಇವ್ರು ವಿನ್ ಆದರು ಅಂತ ಹೇಳ್ತಾರೆ. ಹಾಗಾದರೆ ಮುಂದಿನ ಸೀಸನ್ನಲ್ಲಿ ಬಟ್ಟೆ ಹಾಕ್ಕೊಳ್ದೇ ಇದ್ರೇ ವಿನ್ ಆಗೋದು ಅಂತೇಳಿ ಹೇಳೋಕ್ಕಾಗುತ್ತಾ? ಹಾಗಲ್ಲ ಅಲ್ವಾ ಅನ್ನುವಂಥದ್ದು. ಇನ್ನು ಇಲ್ಲಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಯಾರ್ಯಾರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರೋ ಅವರಿಗೆ ಬಟ್ಟೆ ಸುತ್ತಿ ಬಾರಿಸೋ ರೀತಿಯಲ್ಲಿ ಗಿಲ್ಲಿ ಉತ್ತರವನ್ನು ಕೊಟ್ಟಿದ್ದಾನೆ. ಇನ್ನಾದರೂ ಕೂಡ ಈ ಪ್ರಶ್ನೆಗಳು ನಿಲ್ತವ. ಸಿಂಪತಿಗೋಸ್ಕರ ಗಿಲ್ಲಿ ಆ ರೀತಿ ಮಾಡ್ತಿದ್ದಾನೆ ಅನ್ನುವಂಥ ಮಾತುಗಳು ಇನ್ನಾದರೂ ಕಡಿಮೆ ಆಗ್ತವ, ಕಾದು ನೋಡಬೇಕು. ಬಟ್ ಒಂದಂತೂ ಕ್ಲಿಯರಾಗಿ ಇಲ್ಲಿ ಗೊತ್ತಾಗ್ತಿದೆ ಸ್ನೇಹಿತರೆ, ಗಿಲ್ಲಿಯ ಪ್ರತಿಯೊಂದು ಮಾತುಗಳು ಕೂಡ ಪ್ರತಿಯೊಬ್ಬರಿಗೂ ಕೂಡ ಮುಟ್ಟುವಂತೆ ಇದೆ. ಗಿಲ್ಲಿ ಎಲ್ಲೂ ಕೂಡ ಸಿಂಪತಿಯನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಈ ರೀತಿ ಮಾಡ್ತಿದ್ದಾನೆ ಅಂತೇಳಿ ನಮಗೂ ಕೂಡ ಅನ್ನಿಸ್ತಿಲ್ಲ. ಆತನಿಗೆ ಅದು ಕಂಫರ್ಟ್ ಆಗಿರೋದ್ರಿಂದ ಆತ ಆ ರೀತಿ ಇದ್ದಾನೆ. ಈ ವೀಕೆಂಡ್ ಬಂತು ಅಂತ ಹೇಳಿದ್ರೆ ತುಂಬ ಮಾಡ್ರನ್ ಆಗಿ ಎಲ್ಲೂ ಕೂಡ ಡ್ರೆಸ್ ಮಾಡಲ್ಲ, ಸಿಂಪಲ್ ಆದಂಥ ಡ್ರೆಸ್ಸೇ ಅವನು. ಹಾಗಾದರೆ ಅಲ್ಲೂ ಕೂಡ ಹಾಗೆ ಸಿಂಪತಿ ಗಿಟ್ಟಿಸ್ಕೊಳ್ಳೋದಕ್ಕೆ ಮಾಡ್ತಿರೋದು ಅಂತೇಳಿ ಹೇಳೋಕ್ಕಾಗುತ್ತಾ? ಇಲ್ಲ ಅಲ್ವಾ. ಹಾಗಾಗಿ ಆತ ಎಷ್ಟು ಬೇಕೋ ಅಷ್ಟೇ, ಅಂದರೆ ತನಗೆ ಅದು ಕಂಫರ್ಟ್ ಅಂತೇಳಿ ಅನಿಸಿರೋದ್ರಿಂದ ಅಷ್ಟಕ್ಕೆ ಸುಮ್ಮನೆ ಆಗಿದ್ದಾನೆ, ಅಷ್ಟೇ ಬಟ್ಟೆಗಳನ್ನು ಹಾಕ್ತಿದ್ದಾನೆ. ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ ಅನ್ನೋದು ಕ್ಲಿಯರ್ ಆಗಿ ಇಲ್ಲಿ ಗೊತ್ತಾಗ್ತಿದೆ. ಒಟ್ಟವರು ನಿಮಗೆ ಅನಿಸುತ್ತೆ ಸ್ನೇಹಿತರೆ ಗಿಲ್ಲಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮಗೂ ಕೂಡ ಈ ರೀತಿ ಒಂದು ಸಿಂಪತಿ ಗಿಟ್ಟಿಸ್ಕೊಳ್ಳುವಂಥ ತಂತ್ರ ಅಂತೇಳಿ ಅನಿಸ್ತಿತ್ತಾ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.